ಪೆನ್ಡ್ರೈವ್ ಕೇಸಲ್ಲಿ ಈಗ ಆಣೆ ಪ್ರಮಾಣ ಕೂಡ ಬರ್ತಾ ಇದೆ. ಯಾರಿಗೆ ಆಣೆ ಪ್ರಮಾಣಕ್ಕೆ ಆಹ್ವಾನವನ್ನ ಮಾಡಿದ್ದಾರೆ, ಎಲ್ಲಿಗೆ ಆಹ್ವಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಪೆನ್ಡ್ರೈವ್ ಲೀಕ್ ಕೇಸ್ನಲ್ಲಿ ಮುನ್ನೆಲೆಗೆ ಬಂದಿದೆ ಈಗ ಆಣೆ ಪ್ರಮಾಣ. ಕುಮಾರಸ್ವಾಮಿ ಕೃಷ್ಣ ಬೈರೇಗೌಡ ನಡುವೆ ಆಣೆ ಪ್ರಮಾಣದ ಸವಾಲ್. ಕೃಷ್ಣ ಬೈರೇಗೌಡ ಆಣೆ ಪ್ರಮಾಣದ ಸವಾಲನ್ನ ಈಗ ಕುಮಾರಸ್ವಾಮಿ ಅವರು ಸ್ವೀಕರಿಸಿದ್ದಾರೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಆಣೆ ಪ್ರಮಾಣಕ್ಕೆ ಕುಮಾರಸ್ವಾಮಿ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರನ್ನ ಕರೆದುಕೊಂಡು ಬನ್ನಿ, ಆಣೆ ಮಾಡೋಕೆ ಸಿದ್ಧ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಪಂಥಾಹ್ವಾನ ಸ್ವೀಕಾರ ಮಾಡ್ತಾರ ಕಾಂಗ್ರೆಸ್ನ ನಾಯಕರು. ಕೃಷ್ಣ ಬೈರೇಗೌಡರ ಆಣೆ ಪ್ರಮಾಣದ ಸವಾಲನ್ನ ಕುಮಾರಸ್ವಾಮಿ ಅವರು ಸ್ವೀಕಾರ ಮಾಡಿ, ಹಾಸನಾಂಬೆ ಸನ್ನಿಧಿಯಲ್ಲಿ ಆಣೆ ಪ್ರಮಾಣಕ್ಕೆ ನಾನು ರೆಡಿ ಇದ್ದೀನಿ, ಡಿಕೆ ಶಿವಕುಮಾರ್ ಅವ್ರನ್ನ ಕರೆದುಕೊಂಡು ಬನ್ನಿ, ಆಣೆ ಮಾಡೋಕೆ ನಾನು ಸಿದ್ಧ ಅಂತ ಈಗ ಪಂಥಾಹ್ವಾನವನ್ನ ಸ್ವೀಕಾರ ಮಾಡಿ ಕೇಳಿದ್ದಾರೆ. ಕಾಂಗ್ರೆಸ್ನ ನಾಯಕರು ಈ ಪಂಥಾಹ್ವಾನವನ್ನ ಸ್ವೀಕಾರ ಮಾಡ್ತಾರ ನೋಡಬೇಕು. ನಾನು ಡೈರೆಕ್ಟರ್ ಇದ್ದರೆ ಮಾಡಿದ್ದೇನೆ, ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿಲ್ಲ. ನನ್ನನ್ನ ಈ ಒಂದು ಘಟನೆಗೆ ಕಥಾನಾಯಕನ ಮಾಡ್ಲಿಕ್ಕೆ ಹೊರಟಿದಿರಲ್ಲ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ. ಕಥಾನಾಯಕನಿಗೆ ಒಬ್ಬ ಕಳ್ಳನಾಯಕ ಬೇಕಲ್ಲ, ಅವನ್ ನಾಯಕ ಅಂತ ಹೇಳಕ್ಕಾಗಲ್ಲ, ಕಳ್ಳನಾಯಕನೇ. ಕೃಷ್ಣ ಬೈರೇಗೌಡ್ರೆ ಹಾಸನಾಂಬ ಮುಂದೆ ಪ್ರಮಾಣ ಮಾಡ್ತೀರಾ? ಬಾರಪ್ಪ, ಕರ್ಕೊಂಬಾರಪ್ಪ ನಿಮ್ ಲೀಡರ್ನು. ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪ್ರಕರಣ ಇದು. ನನ್ನ ಉದ್ದೇಶ, ನನ್ನ ಗುರಿ ಇಷ್ಟೇ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅವ್ರು ಯಾವ ಪಕ್ಷಕ್ಕೆ ಸೇರಿರಲಿ, ಯಾವ ಮನೆಗೆ ಸೇರಿರಲಿ, ಯಾರೇ ಆಗಿರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅದರ ಮೇಲೆ ನಮ್ಮ ಲಕ್ಷ್ಯ ಇರಬೇಕು, ಅದರ ಕಡೆಗೆ ನಮ್ಮ ಗುರಿ ಇರಬೇಕು. ಅದನ್ನು ಬಿಟ್ಟುಬಿಟ್ಟು ಇದರಲ್ಲಿ ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಅನ್ನುವಂಥದ್ದು ನನ್ನ ನಿಲುವು. ನನ್ನ ನಿಲುವನ್ನು ನಾನು ರೀಟ್ರೇಟ್ ಮಾಡ್ತಾ ಇದ್ದೇನೆ. ಇದನ್ನು ನಾವು ವಿಷಯಾಂತರ ಮಾಡೋದು ಬೇಡ ಅಂತೇಳಿ ಯಾರೋ ನನ್ನ ಮೇಲೆ ವೈಯಕ್ತಿಕವಾಗಿ ಏನೇನೋ ಆರೋಪ ಮಾಡ್ತಾರೆ ಅಂತ ನಾನು ಅದಕ್ಕೆ ಟ್ರ್ಯಾಪಿಗೆ ಬೀಳೋನಲ್ಲ. ಅದು ಪರ್ಫೆಕ್ಟ್ ಟ್ರ್ಯಾಪ್, ಅದು ವಿಷಯಾಂತರ ಮಾಡಲಿಕ್ಕೆ. ಇದು ನನಗೂ ಇನ್ನೊಬ್ಬರಿಗೂ ಯಾವುದು ನನಗೆ ಪರ್ಸನಲ್ ಎನಿಮಿಟಿ ಯಾರ ಜೊತೆಗೂ ಇಲ್ಲ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಪಂಥಾಹ್ವಾನವನ್ನ ಸ್ವೀಕಾರ ಮಾಡೋಕೆ ಹಿಂದೇಟ್ ಹಾಕ್ತಾ ಇದ್ದಾರಾ? ಇದು ಟ್ರ್ಯಾಪ್, ಹಾಗಾಗಿ ನಾನು ಅದ್ರ ಬಗ್ಗೆ ಮಾತನಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಸೊ ಇದು ಸುಮ್ಮನೆ ಡ್ರಾಮಾನ ಅಂತ ಆಣೆ ಪ್ರಮಾಣ ಎಲ್ಲ? ಅರುಣ್, ಹೌದು. ಕೃಷ್ಣ ಬೈರೇಗೌಡರು ನಿನ್ನೆ ಅದನ್ನ ಹೇಳಿದ್ರು, ನಾನು ಟ್ರ್ಯಾಪ್ ಆಗೋದಿಲ್ಲ ಅನ್ನುವಂಥ ಮಾತು. ಮತ್ತು ಹಾಗಾಗಿ ಮೊನ್ನೆ ಅವರು ಹೇಳಿದ್ರು ಕುಮಾರಸ್ವಾಮಿ ಅವರಿಗೆ ಪೆನ್ ಡ್ರೈವ್ ವಿಚಾರವಾಗಿ ದೇವರಾಜೇಗೌಡರಿಗೂ ಕುಮಾರಸ್ವಾಮಿಗೆ ಪರಿಚಯ ಇತ್ತು, ಎಲ್ಲ ವಿಚಾರಗಳು ಮೊದಲೇ ಗೊತ್ತಿತ್ತು, ಎಲ್ಲ ವಿಚಾರವಾಗಿ ಬಂದು ಹಾಸನಾಂಬೆ ಬಳಿ ಪ್ರಮಾಣ ಮಾಡಿ ಅನ್ನುವಂತಹ ಚಾಲೆಂಜ್ ಅನ್ನ ಕೃಷ್ಣ ಬೈರೇಗೌಡರು ಮೊನ್ನೆ ಹಾಕಿದ್ರು. ನಿನ್ನೆ ಕುಮಾರಸ್ವಾಮಿ ಅವರು ನಾನು ರೆಡಿ ಪಂಥಾಹ್ವಾನಕ್ಕೆ, ನಿಮ್ಮ ನಾಯಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಕರ್ಕೊಂಡು ಬನ್ನಿ, ನಾನು ಸನ್ನಿಧಾನದಲ್ಲಿ ಪ್ರಮಾಣ ಮಾಡಕ್ಕೆ ರೆಡಿ ಅನ್ನುವಂತಹ ಮರು ಸವಾಲನ್ನ ಹಾಕಿದ್ರು. ಆದರೆ ಕೃಷ್ಣ ಬೈರೇಗೌಡರು ಅದನ್ನ ಸ್ವೀಕಾರ ಮಾಡಿಲ್ಲ. ಇದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಇದು ರಾಜಕೀಯವಾಗಿ ಆ ಕೆಸರೆಸಾಟವನ್ನ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಮಾತುಕತೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಈ ಕೇಸ್ನಲ್ಲಿ ಸತ್ಯಾಂಶ ಹೊರಬರಬೇಕೋ ಬೇಡ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಿಲ್ಲ. ಆದ್ರೆ ಕೇವಲ ರಾಜಕೀಯ ಹೇಳಿಕೆಗಳಿಗೆ ಈ ರೀತಿಯಾದಂತಹ ಆಣೆ ಪ್ರಮಾಣ, ಏಟು ಎದುರೇಟು ಅಟ್ಯಾಕ್ ಮಾಡುವಂಥದ್ದು, ಪ್ರತಿ ಅಟ್ಯಾಕ್ ಮಾಡುವಂಥದ್ದು ನಡೀತಾ ಇದೆ. ಎಲ್ಲ ಒಂದ್ ಕಡೆ ಇದು ಕೇವಲ ರಾಜಕೀಯಕ್ಕೆ ಆಗ್ತಿದೆ ಅನ್ನುವಂಥ ಅನುಮಾನಗಳು ಕಾಂಗ್ರೆಸ್ ನಾಯಕರ ಮಾತುಗಳಿಂದ ಅಥವಾ ಕುಮಾರಸ್ವಾಮಿ ಅವರ ಈ ಒಂದು ಮಾತುಗಳನ್ನು ಒಪ್ಕೊಳ್ಳದೇ ಇರೋದ್ರಿಂದ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.